ಕಡೂರು ತಾಲೂಕು ದೇವಾಂಗ ಸಮಾಜದ ವತಿಯಿಂದ ಶ್ರೀ ದೇವರ ದಾಸಿಮಯ್ಯನವರ ಜಯಂತ್ಯೋತ್ಸವ, ದೇವಾಂಗ ಜನಜಾಗೃತಿ ಮತ್ತು ಸಂಘಟನಾ ಸಮಾವೇಶ ಕಡೂರಿನ ಶ್ರೀ ಪ್ರಸನ್ನ ಗಣಪತಿ ಆಸ್ಥಾನ ಮಂಟಪದಲ್ಲಿ ಆಯೋಜಿಸಲಾಗಿದೆ ಎಂದು ದೇವಾಂಗ ಸಮಾಜ ಜಿಲ್ಲಾಧ್ಯಕ್ಷರಾದ ಸೀನಾ ತಿಳಿಸಿದರು. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಈ ದಿನ ನಮ್ಮ 2ನೇ ತಾರೀಕು ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ 1046ನೇ ದೇವದಾಸಿಮಯ್ಯ ಜಯಂತಿಯನ್ನು 2ನೇ ತಾರೀಕು ಕಡೂರಿನ ತಾಲೂಕಲ್ಲಿ ಚಿಕ್ಕಮಗಳೂರು ಜಿಲ್ಲಾ ವತಿಯಿಂದ ಮತ್ತು ಕಡೂರು ತಾಲೂಕು ವತಿಯಿಂದ ಕಡೂರಲ್ಲಿ ಈಗ 2ನೇ ತಾರೀಕು ನಡೆಸ್ತಾ ಇದ್ದೀವಿ. ಇದು ವರ್ಷ ನಾವು ಎಲ್ಲ ಸಂಘಟನೆಗೋಸ್ಕರ ಎಲ್ಲ ತಾಲೂಕು ಹೋಬಳಿಗಳಲ್ಲಿ ಒಂದೊಂದು ವರ್ಷ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ, ಜಿಲ್ಲಾ ಸಂಘದಿಂದ ತೀರ್ಮಾನ ಮಾಡಿ ಆ ತಾಲೂಕು ಆ ಹೋಬಳಿಗೆ ನಾವು ಇಟ್ಕೊಡ್ತಾ ಇದ್ದೀವಿ. ಈ ಹೋದ ಸರಿ ಶಿವನಲ್ಲಿ ಮಾಡಿದ್ದಾಯಿತು. ಈ ಸರಿ ಕಡೂರಿನವರು ನಾವು ಮಾಡ್ತೀವಿ ಅಂತೇಳಿ ಮುಂದೆ ಬಂದಿರೋದ್ರಿಂದ ಕಡೂರವರು ಮತ್ತು ನಾವು ಸೇರಿ ಎಲ್ಲ ಜಿಲ್ಲೆಯವರು ಸೇರಿ ಈ ಸಮಾರಂಭನ ಮಾಡ್ತಾಯಿದ್ವಿ. 2ನೇ ತಾರೀಕು 9:15 ಗಂಟೆಗೆ ಮೆರವಣಿಗೆ ಇರ್ತದೆ. ದೇವದಾಸಿಮಯ್ಯ ಮತ್ತು ದೇವನ ಮಾರುಸಿ ಪ್ರತಿಮೆಗಳ ಮೆರವಣಿಗೆ ಇರ್ತದೆ. 11:15ಗೆ ಸಭಾ ಕಾರ್ಯಕ್ರಮ ಇರುತ್ತೆ. ಎಲ್ಲರೂ ಆವಾಗ ಇದಕ್ಕೆ ಫಂಕ್ಷನ್ಗೆ ಬರ್ತಾರೆ. ಇದು ವಿಜೃಂಭಣೆಯಿಂದ ನಡೀತದೆ. ನಮ್ಮ ಸಮಾಜಕ್ಕೆ ಒಂದು ಎಲ್ಲ ಸಂಘಟನೆಗೋಸ್ಕರ ಇದು ಮಾಡ್ತಾ ಇದ್ದೀವಿ ಅಂತ ಹೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕನ್ನಡ ಸಾಹಿತ್ಯಕ್ಕೆ ವಚನ ಸಾಹಿತ್ಯದಂತಹ ವಿಶಿಷ್ಟ ಸಾಹಿತ್ಯ ಪ್ರಕಾರವನ್ನ ನೀಡಿರುವ ಆದ್ಯ ವಚನಕಾರ ದೇವಾಂಗ ನೇಕಾರ ಸಂತ, ವಚನ ಸಾಹಿತ್ಯದ ಪಿತಾಮಹ, ಸಮಾಜ ನಿರ್ಮಾಣ ಮಾಡುವಲ್ಲಿ ದೇವರ ದಾಸಿಮಯ್ಯನವರ ಕೊಡುಗೆ ಅಪಾರ ಎಂದರು. ದಿನಾಂಕ 2-4-2026 ಗುರುವಾರದಂದು ಕಡೂರಿನಲ್ಲಿ ನಡೆಯುತ್ತಿರುವಂತಹ ಜನಜಾಗೃತಿ ಸಮಾವೇಶ ಮತ್ತು ಸಂಘಟನಾ ಸಮಾವೇಶಕ್ಕೆ ಕಾರ್ಯಕ್ರಮವು ಬಹಳ ಅದ್ದೂರಿಯಿಂದ ನಡೆಯುತ್ತದೆ. ಎಲ್ಲರೂ ಕಾರ್ಯಕ್ರಮಗಳನ್ನ ಸಿದ್ಧಗೊಳಿಸಿದ್ರು. ಈ ಕಾರ್ಯಕ್ರಮಕ್ಕೆ ಒಂದು 3,000-4,000 ಜನ ಸೇರುವಂಥ ನಿರೀಕ್ಷೆ ಇದೆ. ನೀವು ಕಾರ್ಯಕ್ರಮಕ್ಕೆ ನೀವು ಬನ್ನಿ, ಎಲ್ಲರನ್ನು ಕರೆತನ್ನಿ. ಇದರಿಂದ ಹೆಚ್ಚಿನ ಜನಸಂಖ್ಯೆ ಸೇರುವ ನಿರೀಕ್ಷೆ ಇದೆ. ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ವಿಜೃಂಭಣೆಯಿಂದ ಕಾರ್ಯಕ್ರಮವು ಏರ್ಪಡಿದೆ, ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬನ್ನಿ ಅಂತ ಕೇಳ್ಬೋದು. ಸುದ್ದಿಗೋಷ್ಠಿಯಲ್ಲಿ ಹರೀಶ್, ರಂಗನಾಥ್, ಯೋಗೇಶ್, ರವಿಕುಮಾರ್, ರಮೇಶ್ ಉಪಸ್ಥಿತರಿದ್ದರು.